ಎಲ್ಲ ನನ್ನ ಸ್ನೇಹಿತರೆ. ಈಗ ರೈಲ್ವೆ ಸ್ಟೇಷನಲ್ಲಿ ಅರ್ಜು ಓಡ್ತಾ ಇದ್ದಾನೆ, ನಾನು ಕೂಡ ಇದ್ದೇನೆ ಈಗ. ನಾವಿಬ್ಬರು ಓಡ್ತಾ ಇದ್ದೇವೆ. ಯಾಕಂದರೆ ನನ್ನ ಮಗಳು ಅಂದರೆ ಅವಳು 12 ಗಂಟೆ ಟ್ರೈನಿಗೆ ಹೋದ್ಲಾಯ್ತಾ. ಹೋದ ನಂತರ ಒಂದು ಮಂಗಳೂರು ಮುಟ್ಟಲಿಲ್ಲ, ಮಂಜೇಶ್ವರ ಮುಟ್ಟುವಾಗ ನಂಗೆ ಫೋನ್ ಮಾಡಿ ಹೇಳ್ತಾಳೆ, ಅಮ್ಮ ನನ್ನ ಬುಕ್ಸ್ ಮನೇಲಿ ಬಾಕಿ ಅಮ್ಮ, ನಂಗೆ ನಾಳೆ ಬೇಕೇ ಬೇಕು, ಕ್ಲಾಸಿಗೆ ತಗೊಂಡು ಹೋಗಲೇಬೇಕು ಅಂತ ಹೇಳಿ. ನಾನು ಹೇಳಿದೆ, ನಾನು ಇನ್ನೆಂತ ಮಾಡೋದು ಅಂತ ಹೇಳಿ. ಆಗ ಅವಳು ಹೇಳಿದ, ಅಮ್ಮ ನನ್ನ ಫ್ರೆಂಡು 3 ಗಂಟೆ ಟ್ರೈನಿಗೆ 3:30 ಟ್ರೈನಿಗೆ ಬರ್ತಾಳೆ, ನಿಮ್ಗೆ ಅವಳ ಹತ್ರ ಕೊಡ್ಲಿಕ್ಕೆ ಆಗ್ಬೋದಮ್ಮ ಹೇಳಿ. ಓ ನನಗೆ ಎಷ್ಟು ಸಿಟ್ಟು ಬಂತು ಗೊತ್ತುಂಟ. ಯಾಕಂದರೆ ನಾನು ಬೆಳಿಗ್ಗೆ ಬೇಗ ಎದ್ದು ಬೇಗ ಬೇಗ ಮನೆ ಕೆಲಸ ಎಲ್ಲ ಮಾಡಿ ನನಗೆ ಸ್ವಲ್ಪ ಡಿಸೈನ್ ಮಾಡಿ ಕೊಡಲಿಕ್ಕೆಲ್ಲ ಇತ್ತು. ಅದಕ್ಕೋಸ್ಕರ ನಾನು ಬೇಗ ಬೇಗ ಎಲ್ಲ ಮಾಡಿ ನಾನು ಡಿಸೈನಿಗೆ ಕೂತ್ಕೊಳ್ಳುವಾಗ ಇವಳದು ಫೋನು. ಆಯಿತಾ, ಮತ್ತೆ ಇನ್ನೆಂತ ಮಾಡೋದು ಅಂತ ಹೇಳಿ ಬೇಗ ಊಟ ಎಲ್ಲ ಮಾಡಿ ಹೊರಟೆ. ಮತ್ತೆ 3 ಗಂಟೆ 3:30 ಆಗುವಾಗ ಅಲ್ಲಿ ಮುಟ್ಟಬೇಕಲ್ಲ ಅಂತ ಹೇಳಿ. ಹಾಗೆ ಮತ್ತೆ ನೋಡಿ ಟ್ರೈನೆಲ್ಲ ಬಂತು, ಅವಳು ಫ್ರೆಂಡ್ ಅದರೆಲ್ಲ ಬರ್ತಾಳೆ, ಅವಳು ಕಂಪಾರ್ಟ್ಮೆಂಟ್ ನಂಬರೆಲ್ಲ ಹೇಳಿದ್ಲು. ಹಾಗೆ ಮತ್ತೆ ಅವಳು ಫ್ರೆಂಡಿನ ಕೈಲಿ ಅಂದರೆ ಸ್ವಲ್ಪ ಹೊತ್ತು ನನಗೆ ಹುಡುಕ್ಲಿಕ್ಕೇ ಆಯಿತು, ಆಚೆ ಈಚೆ ಅಂತ. ಅಂದರೆ ಎಲ್ಲಿ ಅಂತ ಕಾಣಿಸ್ತಾನೇ ಇಲ್ಲ, ಎಲ್ಲ ಜನ ಇಳಿತಾ ಇದ್ದಾರೆ. ಮತ್ತು ಈ ಹುಡುಗಿ ಎಲ್ಲಿದ್ದಾಳೆ ಅಂತ ಸಹ ನಂಗೆ ಗೊತ್ತಿಲ್ಲ. ನಾನು ಜೋರಾಗಿ ಹುಡುಕ್ತಾ ಇದ್ದೇನೆ ಎಲ್ಲ. ಅವಳು AC ಕಂಪಾರ್ಟ್ಮೆಂಟಲ್ಲೇ ಇದ್ದಾಳೆ ಹುಡುಗಿ. AC ಕಂಪಾರ್ಟ್ಮೆಂಟ್ ಇದ್ದಿದ್ದರಿಂದ ನಂಗೆ ಕಾಣೋದು ಇಲ್ಲ. ಟಿ ವಿಶಿಲ್ ಹೊಡಿತಾ ಇದ್ದಾನೆ. ಆಮೇಲೆ ಅವಳು ಪಾಪ ಡೋರ್ ಹತ್ರ ಬಂದ್ಲು, ಆಂಟಿ ಕರ್ಕೊಂಡು. ಮತ್ತೆ ನಾನು ಬೇಗ ಅವಳ ಕೈಲೆಲ್ಲ ಕೊಟ್ಟೆ. ಆ ನಂತರ ನಮ್ಮ ಅರ್ಜಿದು ಉಂಟಲ್ಲ, ಇದ್ದಿದ್ದು ಕಂಡಿದ್ದು ಕುಂಡಿ ಬಟ್ಟ ಅಂತ ಹೇಳ್ಕೊಂಡು ಎಲ್ಲ ತೆಗಿಯೋದು ಹಾಗೆ.